ಶ್ರೀನಗರದ ನೌಗಾಂನಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆದ್ರೆ ಇದ್ಯಾವುದೇ ರೀತಿಯ ಉಗ್ರವಾದಿಗಳ ಅಥವಾ ಉಗ್ರಗಾಮಿಗಳ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಭಯೋತ್ಪಾದಕ ಕೃತ್ಯ ಅಲ್ಲ. ಆದ್ರೆ ಈ ಸ್ಫೋಟಕಗಳನ್ನ ಶೇಖರಣೆ ಮಾಡಿಟ್ಟಿದ್ರಲ್ವಾ, ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರು ಒಮ್ಮೆ ಸರಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀನಗರದ ನೌಗಾಂನಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆದ್ರೆ ಇದ್ಯಾವುದೇ ರೀತಿಯ ಉಗ್ರವಾದಿಗಳ ಅಥವಾ ಉಗ್ರಗಾಮಿಗಳ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಭಯೋತ್ಪಾದಕ ಕೃತ್ಯ ಅಲ್ಲ. ಆದ್ರೆ ಈ ಸ್ಫೋಟಕಗಳನ್ನ ಶೇಖರಣೆ ಮಾಡಿಟ್ಟಿದ್ರಲ್ವಾ, ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರು ಒಮ್ಮೆ ಸರಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀನಗರದ ನೌಗಾಂನಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆದ್ರೆ ಇದ್ಯಾವುದೇ ರೀತಿಯ ಉಗ್ರವಾದಿಗಳ ಅಥವಾ ಉಗ್ರಗಾಮಿಗಳ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಭಯೋತ್ಪಾದಕ ಕೃತ್ಯ ಅಲ್ಲ. ಆದ್ರೆ ಈ ಸ್ಫೋಟಕಗಳನ್ನ ಶೇಖರಣೆ ಮಾಡಿಟ್ಟಿದ್ರಲ್ವಾ, ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರು ಒಮ್ಮೆ ಸರಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀನಗರದ ನೌಗಾಂನಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆದ್ರೆ ಇದ್ಯಾವುದೇ ರೀತಿಯ ಉಗ್ರವಾದಿಗಳ ಅಥವಾ ಉಗ್ರಗಾಮಿಗಳ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಭಯೋತ್ಪಾದಕ ಕೃತ್ಯ ಅಲ್ಲ. ಆದ್ರೆ ಈ ಸ್ಫೋಟಕಗಳನ್ನ ಶೇಖರಣೆ ಮಾಡಿಟ್ಟಿದ್ರಲ್ವಾ, ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರು ಒಮ್ಮೆ ಸರಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀನಗರದ ನೌಗಾಂನಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆದ್ರೆ ಇದ್ಯಾವುದೇ ರೀತಿಯ ಉಗ್ರವಾದಿಗಳ ಅಥವಾ ಉಗ್ರಗಾಮಿಗಳ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಭಯೋತ್ಪಾದಕ ಕೃತ್ಯ ಅಲ್ಲ. ಆದ್ರೆ ಈ ಸ್ಫೋಟಕಗಳನ್ನ ಶೇಖರಣೆ ಮಾಡಿಟ್ಟಿದ್ರಲ್ವಾ, ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರು ಒಮ್ಮೆ ಸರಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಶ್ರೀನಗರದ ನೌಗಾಂನಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 8 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆದ್ರೆ ಇದ್ಯಾವುದೇ ರೀತಿಯ ಉಗ್ರವಾದಿಗಳ ಅಥವಾ ಉಗ್ರಗಾಮಿಗಳ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಭಯೋತ್ಪಾದಕ ಕೃತ್ಯ ಅಲ್ಲ. ಆದ್ರೆ ಈ ಸ್ಫೋಟಕಗಳನ್ನ ಶೇಖರಣೆ ಮಾಡಿಟ್ಟಿದ್ರಲ್ವಾ, ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರು ಒಮ್ಮೆ ಸರಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಶ್ರೀನಗರದಲ್ಲಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ. ಸಾಕಷ್ಟು ಸಾವು ನೋವುಗಳಾಗಿದೆ. ಆದರೆ
ಇದು ದೆಹಲಿಯ ಸ್ಫೋಟದ ನಂತರ ಸಂಭವಿಸಿರ್ತಕ್ಕಂಥ ಸ್ಫೋಟ, ಆದರೆ ಇದು ಭಯೋತ್ಪಾದಕರ ಕೃತ್ಯ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ನೌಗಾಂವ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿದೆ. ಶ್ರೀನಗರದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ಸ್ಫೋಟ ನೌಗಾಂವ್ ಪೊಲೀಸ್ ಠಾಣೆಯ ಬಳಿಯೇ ಸಂಭವಿಸಿರ್ತಕ್ಕಂಥ ಬ್ಲಾಸ್ಟ್ ಇದು. ಈ ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ, 13 ಜನರಿಗೆ ಗಾಯಗಳಾಗಿದ್ದಾವೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ, ಸಾಕಷ್ಟು ಸಾವು ನೋವುಗಳಾಗಿದೆ. ಆದರೆ ಇದು ದೆಹಲಿಯ ಸ್ಫೋಟದ ನಂತರ ಸಂಭವಿಸಿರ್ತಕ್ಕಂಥ ಸ್ಫೋಟ, ಆದರೆ ಇದು ಭಯೋತ್ಪಾದಕರ ಕೃತ್ಯ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ನೌಗಾಂವ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿದೆ. ಶ್ರೀನಗರದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ಸ್ಫೋಟ ನೌಗಾಂವ್ ಪೊಲೀಸ್ ಠಾಣೆಯ ಬಳಿಯೇ ಸಂಭವಿಸಿರ್ತಕ್ಕಂಥ ಬ್ಲಾಸ್ಟ್ ಇದು. ಈ ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ, 13 ಜನರಿಗೆ ಗಾಯಗಳಾಗಿದ್ದಾವೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ, ಸಾಕಷ್ಟು ಸಾವು ನೋವುಗಳಾಗಿದೆ. ಆದರೆ ಇದು ದೆಹಲಿಯ ಸ್ಫೋಟದ ನಂತರ ಸಂಭವಿಸಿರ್ತಕ್ಕಂಥ ಸ್ಫೋಟ, ಆದರೆ ಇದು ಭಯೋತ್ಪಾದಕರ ಕೃತ್ಯ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ನೌಗಾಂವ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿದೆ. ಶ್ರೀನಗರದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ಸ್ಫೋಟ ನೌಗಾಂವ್ ಪೊಲೀಸ್ ಠಾಣೆಯ ಬಳಿಯೇ ಸಂಭವಿಸಿರ್ತಕ್ಕಂಥ ಬ್ಲಾಸ್ಟ್ ಇದು. ಈ ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ, 13 ಜನರಿಗೆ ಗಾಯಗಳಾಗಿದ್ದಾವೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ, ಸಾಕಷ್ಟು ಸಾವು ನೋವುಗಳಾಗಿದೆ. ಆದರೆ ಇದು ದೆಹಲಿಯ ಸ್ಫೋಟದ ನಂತರ ಸಂಭವಿಸಿರ್ತಕ್ಕಂಥ ಸ್ಫೋಟ, ಆದರೆ ಇದು ಭಯೋತ್ಪಾದಕರ ಕೃತ್ಯ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ನೌಗಾಂವ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿದೆ. ಶ್ರೀನಗರದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ಸ್ಫೋಟ ನೌಗಾಂವ್ ಪೊಲೀಸ್ ಠಾಣೆಯ ಬಳಿಯೇ ಸಂಭವಿಸಿರ್ತಕ್ಕಂಥ ಬ್ಲಾಸ್ಟ್ ಇದು. ಈ ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ, 13 ಜನರಿಗೆ ಗಾಯಗಳಾಗಿದ್ದಾವೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಭೀಕರವಾದಂತಹ ಸ್ಫೋಟ ಸಂಭವಿಸಿದೆ, ಸಾಕಷ್ಟು ಸಾವು ನೋವುಗಳಾಗಿದೆ. ಆದರೆ ಇದು ದೆಹಲಿಯ ಸ್ಫೋಟದ ನಂತರ ಸಂಭವಿಸಿರ್ತಕ್ಕಂಥ ಸ್ಫೋಟ, ಆದರೆ ಇದು ಭಯೋತ್ಪಾದಕರ ಕೃತ್ಯ ಅಲ್ಲ ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ನೌಗಾಂವ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿದೆ. ಶ್ರೀನಗರದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ಸ್ಫೋಟ ನೌಗಾಂವ್ ಪೊಲೀಸ್ ಠಾಣೆಯ ಬಳಿಯೇ ಸಂಭವಿಸಿರ್ತಕ್ಕಂಥ ಬ್ಲಾಸ್ಟ್ ಇದು. ಈ ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ, 13 ಜನರಿಗೆ ಗಾಯಗಳಾಗಿದ್ದಾವೆ. ನೌಗಾಂವ್ ಬಳಿ ಈ ಒಂದು ಸ್ಫೋಟ ಸಂಭವಿಸಿದೆ. ಶ್ರೀನಗರದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ಸ್ಫೋಟ ನೌಗಾಂವ್ ಪೊಲೀಸ್ ಠಾಣೆಯ ಬಳಿಯೇ ಸಂಭವಿಸಿರ್ತಕ್ಕಂಥ ಬ್ಲಾಸ್ಟ್ ಇದು. ಈ ಸ್ಫೋಟದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ, 13 ಜನರಿಗೆ ಗಾಯಗಳಾಗಿದ್ದಾವೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ.